ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದ ಯಾರೆಲ್ಲ ಕಾಯಕತ್ತಾರ ನೋಡ್ರಿ, ಅವರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೌದು, ಅಫಿಷಿಯಲ್ ಆಗಿ 8,300ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಾನ್ಸ್ಟೇಬಲ್ ಹುದ್ದೆಗೆ ನೇಮಕಾತಿಯನ್ನ ಅಧಿಸೂಚನೆ ಮಾಡಲು ಅಫಿಷಿಯಲ್ ಆಗಿ ಈಗ ನೋಟಿಸ್ ಅನ್ನ ಕೂಡ ಬಿಟ್ಟಿರ್ತಾರ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಯಾವ ಯಾವ ಹುದ್ದೆಗಳು ಎಷ್ಟು ಖಾಲಿ ಇದೆ, ಯಾವಾಗ ನೇಮಕಾತಿ ಆಗತ್ತೆ, ವಯೋಮಿತಿ ಎಷ್ಟು, ಅದೇ ರೀತಿ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಯಾವುದು, ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಬರ್ನ. ಸ್ನೇಹಿತರೆ, ನೀವೇನಾದ್ರೂ PC, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿನ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಇರೋ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ ಇದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ರೀ, ಇವೆಲ್ಲಾ ನೋಟ್ಸ್ ಸೇರಿ ಮೊದಲಿಗೆ 999. ಈಗ ನೇಮಕಾತಿ ಆಗದ ಕಾರಣಕ್ಕಾಗಿ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸ್ ಅನ್ನು ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಸಿಲೆಬಸ್ ಅಲ್ಲಿರೋ ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸ, ಎಕನಾಮಿಕ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಪರಿಸರ ಅಧ್ಯಯನ ಆಗಿರ್ಬೋದು, ವಿಜ್ಞಾನ ಮತ್ತು ತಂತ್ರ, ಪ್ರತಿಯೊಂದು ನೋಟ್ಸ್ ಅನ್ನು ಕೂಡ ನಿಮ್ ಸಿಲೆಬಸ್ ಗೆ ಸಂಬಂಧಿಸಿದ ಎಲ್ಲಾ ನೋಟ್ಸ್ ಪ್ಲಸ್ ನಿಮಗೆ PC ಮತ್ತು PSI 60 ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸಲಾಗ್ತದೆ. ಸ್ನೇಹಿತರೆ, ಇದ್ರ ಜೊತೆಗೆ ನಿಮಗೆ ಏನಾದರೂ 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದರೂ ಬೇಕಾಯ್ತು ಅಂದ್ರೆ ಅದು 150 ರೂಪಾಯಿ ಐತ್ರಿ. ಈಗ ನೇಮಕಾತಿ ಆದ ಕಾರಣಕ್ಕಾಗಿ ಕೇವಲ 100 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಈ ಎರಡು ನೋಟ್ಸ್ ನ 6 to 10th ನೋಟ್ಸ್ ಪ್ಲಸ್ ನಿಮಗೆ ಪೊಲೀಸ್ ಸಿಲೆಬಸ್ ನೋಟ್ಸ್ ಎರಡು ಕೂಡ ತಗೊಂಡ್ರೆ ಕೇವಲ 250 ರೂಪಾಯಿಗಾಗಿ ನೀಡಲಾಗ್ತದ. 300 ರೂಪಾಯಿ ಆಗತ್ರಿ. ಎಲ್ಲಾ ಚಾನಲ್ ವೀಕ್ಷಕರಿಗಾಗಿ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ತುಂಬಾ ಕಡಿಮೆ ಬೆಲೆಗೆ ನೀಡಲಾಗ್ತದ. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲ್ ವಿಡಿಯೋ ನೋಡಿದ್ರೆ ಏನಾದ್ರು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಕೇವಲ 6 to 10th ನೋಟ್ಸ್ ಪ್ಲಸ್ ಸಿಲೆಬಸ್ ನೋಟ್ಸ್ ಎರಡು ಸೇರಿ ಕೇವಲ 250 ರೂಪಾಯಿಗೆ ನೀಡಲಾಗ್ತದ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ. ಸರಿಯಾಗಿ ಸೀರಿಯಸ್ ಆಗಿ ಸ್ಟಡಿ ಮಾಡ್ತೀನಿ ಅನ್ನೋರು ಮಾತ್ರ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವು ಇಲ್ಲಿ ನೋಡಬಹುದು, ಇದು ಅಫಿಷಿಯಲ್ ಆಗಿ ಬಂದ ಮಾಹಿತಿ ಕೂಡ ಆಗಿರ್ತದೆ. ಇದೇ ತಿಂಗಳ 3ನೇ ತಿಂಗಳದಾಗ ಬಂದ ಮಾಹಿತಿ ಕೂಡ ಆಗಿರ್ತದ. ಇಲ್ಲಿ ನೋಡ್ಕೋಬಹುದು, ಅಫಿಷಿಯಲ್ ಗೃಹ ಇಲಾಖೆ ಅಂತ ಬಂದ ಮಾಹಿತಿ. ಹಾಗಿದ್ರೆ ಏನಿದೆಪ್ಪ ಅಂತ ಇದರಲ್ಲಿ ನೋಡಿದರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಅಂತ ಇರ್ತಾರೆ. ಹಾಗಿದ್ರೆ ಯಾವ್ಯಾವ ಹುದ್ದೆಗಳು ಅಂತ ನೋಡೋದಾದ್ರೆ, ಸ್ನೇಹಿತರಲ್ಲಿ ನೋಡ್ಕೋಬಹುದು ನೀವು, ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಥವಾ DSI ಹುದ್ದೆಗಳು ಒಟ್ಟಾರೆಯಾಗಿ 20 ಹುದ್ದೆಗಳು ಖಾಲಿ ಇರ್ತಾವ್ರಿ. ಇಲ್ಲಿ HK ಮತ್ತು ನಾನ್ HK ಕೂಡ ಇರ್ತದ. ಇಲ್ಲಿ ಮತ್ತೆ ಅದೇ ರೀತಿ DAR ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ 1650 ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಅದಾವ. ಈಗ ನೇಮಕಾತಿ ಇದು ಆಗ್ತದ್ರಿ. ಇವೆಲ್ಲಕ್ಕೂ ಕೂಡ ಆರ್ಥಿಕ ಅನುಮೋದನೆ ಸಿಕ್ಕೈತಿ. ಕೇವಲ ಇನ್ನ ಈ ಮಾರ್ಚ್ ಎಂಡಿನ ಒಳಗಡೆ ನಿಮ್ದು ನೇಮಕಾತಿ ಆಗ್ತದ್ರಿ. ಬನ್ನಿ ಹಾಗಿದ್ರೆ ಸಿವಿಲ್ ಹುದ್ದೆಗಳು ನೋಡ್ಕೋಬಹುದು. ನೀವು ಇಲ್ಲಿ 4110 ಹುದ್ದೆಗಳು. ಇನ್ನ ಅದೇ ರೀತಿಯಲ್ಲಿ KSRP 2032. ಇನ್ನ ಬಹಳ ದಿನಗಳ ನಂತರ ಕಾನ್ಸ್ಟೇಬಲ್ ಹುದ್ದೆಗಳಾದ KSISF ಹುದ್ದೆಗಳನ್ನ ಕೂಡ ಈಗ ನೇಮಕಾತಿಯನ್ನ ಮಾಡಾಕತ್ತಾರ. 364 ಒಟ್ಟು ಹುದ್ದೆಗಳನ್ನ ಈಗ ನೇಮಕಾತಿ ಮಾಡ್ತಾರ. ಹಾಗಿದ್ರೆ ನೇಮಕಾತಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಕೆ ಪ್ರಾರಂಭ ಯಾವಾಗ ಆಗ್ತದ? ಸ್ನೇಹಿತರೆ, ಇದು ನೋಡಿ, 30 ದಿನ ಏನು ಪ್ಯಾಕ್ಸ್ ತಲುಪಿದ ನಂತರ 30 ದಿನದ ಒಳಗಡೆಯಾಗಿ ಇದನ್ನ ನೇಮಕಾತಿಯನ್ನ ಮಾಡ್ಕೋಬೇಕಂತೇಳಿ ಮಾಹಿತಿ ಕೂಡ ಇರ್ತದೆ. ಇಲ್ಲಿ ಅದನ್ನು ಕೂಡ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಇಲ್ಲಿ ನೋಡ್ರಿ, ಎಲ್ಲಾ ಹುದ್ದೆಗಳನ್ನ ಅಂದ್ರೆ ಇಲ್ಲಿ ಟೋಟಲ್ ಆಗಿ 56,000 ಏನು ಹುದ್ದೆಗಳದಲ್ಲ, 30 ದಿನಗಳಲ್ಲಿ ಪ್ರಾರಂಭಿಸುವಂತ ನೇಮಕಾತಿ ಪ್ರಕ್ರಿಯೆಯನ್ನ ಪ್ರಾರಂಭಿಸುವಂತೆ ಈಗ ಮಾಹಿತಿಯನ್ನ ಈಗ ಇಲಾಖೆದವರು ಎಲ್ಲ ಕೂಡ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಬಂದ ಇದು ಮಾಹಿತಿ ಕೂಡ ಆಗಿರ್ತದ್ರಿ. ಈ ನೋಟಿಸ್ ಬಂದ ತಕ್ಷಣ 30 ದಿನದ ಒಳಗಡೆ ಆಗಿ ಈಗ ನೇಮಕಾತಿಯನ್ನ ಪ್ರಾರಂಭಿಸಬೇಕಂತ ಅಫಿಷಿಯಲ್ ಆಗಿ ಮಾಹಿತಿ ಬಂದಿರ್ತದ. ಸ್ನೇಹಿತರೆ, ಹಾಗಿದ್ರೆ ಈ ಪೊಲೀಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇವೆಲ್ಲ ಯಾವ್ಯಾವೆಲ್ಲ ಹುದ್ದೆಗಳದಾವಲ್ಲ, ಈಗ ಈ ಎಲ್ಲಾ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಕೆ ಪ್ರಾರಂಭ ಇದೇ ಮಾರ್ಚ್ ಕೊನೆಯ ವಾರದ ಒಳಗಡೆಯಾಗಿ ಒಂದು ಮಾಡ್ತಾ ಹೋಗ್ತಾರೆ. ಅಂದ್ರೆ ಈಗ ಫಸ್ಟ್ ಗೆ DAR ಆಗ್ತದ, ಅದೇ ರೀತಿ ಸಿವಿಲ್ ಆಗ್ತದ. ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ, 2 ದಿವಸ 4 ದಿವಸ, ಯಾಕಂದ್ರೆ ಮಿನಿಮಮ್ ಅಂದ್ರೆ 8 ರಿಂದ 10 ದಿವಸ ಆದ್ರೂ ಕೂಡ ಅರ್ಜಿ ಸಲ್ಲಿಕೆಯಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡ್ತಾರೆ. ಈಗ ಆಲ್ಮೋಸ್ಟ್ ಎಲ್ಲ ಈ ಮಾರ್ಚ್ ಎಂಡ್ ಒಳಗಡೆ ಇವೆಲ್ಲಾ ಕೂಡ ನೇಮಕಾತಿಗೆ ಪ್ರಾರಂಭ ಆಗ್ತಾರೆ. ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಕೂಡ ಬಿಡ್ತಾರ. ಸ್ನೇಹಿತರೆ, ಮೀಸಲಾತಿ ನೋಡ್ರಿ, ಮೊದಲಿನ ಮೀಸಲಾತಿಯ ಪ್ರಕಾರವಾಗಿ ಅಂದ್ರೆ 50% ಏನಿತ್ತಲ್ಲ ಅದನ್ನೇ ಮುಂದುವರಿಸ್ತಾರ. 56% ಏನು ನೀಡಂಗಿಲ್ಲ. ಮೊದಲಿನ ಮೀಸಲಾತಿಗೆ ಅನುಗುಣವಾಗಿ ನೇಮಕಾತಿಯನ್ನ ಪ್ರಾರಂಭಿಸುವಂತೆ ಇಲಾಖೆಗೆ ಮಾಹಿತಿ ಕೂಡ ರವಾನಿಸಿರ್ತಾರ. ಹಾಗಿದ್ರೆ ವಯೋಮಿತಿ ಸಡಿಲಿಕೆ ಎಲ್ಲಿವರೆಗೆ ಸಿಗುತ್ತಾ? ಸ್ನೇಹಿತರೆ, ನಿಮ್ದು ಮೊದಲಿನ ವಯೋಮಿತಿ ಸಡಿಲಿಕೆ ಯಂತ್ರ ಮೊದಲಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ರು. ಇದಾದ್ಮೇಲೆ 3 ವರ್ಷ ಕೊಟ್ಟಿದ್ರು. ಇದಾದ ಮೇಲೆ ಮತ್ತೆ ಇನ್ನೊಂದು ಸಾರಿ ಬಹಳ ದಿನ ಆಯ್ತು ನೇಮಕಾತಿ ಆಗಿಲ್ಲ, 4 ವರ್ಷ 5 ವರ್ಷ ಆಯ್ತು. ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಕೊಡ್ತಾರೆ. ನಿಮ್ಮ ಕೆಟಗರಿಗೆ ಸಂಬಂಧಿಸಿದಂತೆ ಗರಿಷ್ಠ ವಯಸ್ಸಿನಿಂದ 5 ವರ್ಷ ವಯೋಮಿತಿ ಸಡಿಲಿಕೆ ಪ್ರತಿ ಒಂದು ನೇಮಕಾತಿಗೆ ಮಾತ್ರ. ಈಗ ಯಾವ ರೀತಿಯಪ್ಪ ಅಂದ್ರ, ಒಂದು ಈಗ ಇಲ್ಲಿ ನೋಡಿ, CRDR ಏನೈತಲ್ಲ ಇದಕ್ಕೊಂದು ನೇಮಕಾತಿಗೆ, ಅದೇ ರೀತಿ ಸಿವಿಲ್ ನೇಮಕಾತಿಗೆ, ಅದೇ ರೀತಿ KSRP ನೇಮಕಾತಿಗೆ, ಪ್ರತಿ ಒಂದು ನೇಮಕಾತಿ ಹೊಸದಾಗಿ ಏನಾಕವಲ್ಲ ಅವಕ್ಕೆಲ್ಲಕ್ಕೂ ಕೂಡ ಈಗ 5 ವರ್ಷ ವಯೋಮಿತಿ ಸಡಿಲಿಕೆನ ಕೊಡ್ತಾರೆ. ನಿಮ್ಮ ಗರಿಷ್ಠ ವಯಸ್ಸಿನಿಂದ 5 ವರ್ಷ. ಈಗ 27 ವರ್ಷ ಇದ್ದಿದ್ದು
32 ವರ್ಷ ಆಯ್ತು. ಈ ರೀತಿ ನಿಮ್ಗೆ ವಯೋಮಿತಿ ಸಡಿಲಿಕೆಯನ್ನ ಕೊಡ್ತಾರಿ. ಯಾರೆಲ್ಲ ಸ್ಟಡಿ ಮಾಡಾಕತ್ತೀರ ನೋಡ್ರಿ, ಇನ್ನ ಸ್ಟಡಿ ಮಾಡಾಕತ್ತಿಲ್ ನೋಡ್ರಿ, ಪ್ರತಿಯೊಬ್ರು ಕೂಡ ಸ್ಟಡಿಯನ್ನ ಮಾಡ್ರಿ. ಸೀರಿಯಸ್ ಆಗಿ ಓದ್ತೀನನ್ನೋರು ಮಾತ್ರ ಈಗಿಂತರ ಸ್ಟಡಿಯನ್ನ ಪ್ರಾರಂಭಿಸಿ. ಯಾರೆಲ್ಲ ಈ ವಿಡಿಯೋನ ನೋಡಿದ ಮೇಲೆ ಸ್ಟಡಿಯನ್ನ ಪ್ರಾರಂಭಿಸ್ತೀರ ಅನ್ನೋರು ಕಮೆಂಟ್ ಮೂಲಕ ಜೈ ಹಿಂದ್ ಅಂತ ಹಾಕಿ ನಿಮ್ಮ ಸ್ಟಡಿ ಪ್ರಿಪರೇಷನ್ ಅನ್ನ ಪ್ರಾರಂಭಿಸಿ. ಇನ್ನೇನು ಕೆಲವೇ ದಿನಗಳಲ್ಲಿ ನೇಮಕಾತಿ ಆಗುತ್ತೆ. ಎಕ್ಸಾಮ್ ಕೂಡ ಆಲ್ಮೋಸ್ಟ್ ಎಲ್ಲ ಈಗ ಮಾರ್ಚ್ದಾಗ ನೇಮಕಾತಿ ಆಯ್ತಪ್ಪ ಅಂದ್ರ ಜೂನ್ ಒಳಗಡೆ ನಿಮ್ದು ನೇಮಕಾತಿಗೆ ಸಂಬಂಧಿಸಿದಂತೆ ಪರೀಕ್ಷೆ ಕೂಡ ನಡೀತದೆ. ಸೊ ಅದಕ್ಕಾಗಿ ಈ ಸ್ಟಡಿ ಪ್ರೊಸೆಸ್ ಕೂಡ ತುಂಬಾ ಸ್ಪೀಡ್ ಇರುತ್ತೆ. ಅದಕ್ಕಾಗಿ ಸರಿಯಾಗಿ ಸ್ಟಡಿನ ಮಾಡಿ. ನಿಮಗೇನಾದ್ರೂ ಪೊಲೀಸ್ ಸಿಲೆಬಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಏನಾದ್ರು ಬೇಕಾಗಿತ್ತಪ್ಪ ಅಂದ್ರ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ಸ್ಟಡಿ ಮೆಟೀರಿಯಲ್ ನ ತೆಗೆದುಕೊಂಡು ಸ್ಟಡಿಯನ್ನ ಪ್ರಾರಂಭಿಸಬಹುದು. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.